ಹಲೋ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರಜೇಶ್. ನಾನು ಆನ್ ರೋಡ್ ಸರ್ಫರ್ ಅಂತ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಜಾತ್ರೆ ಥರ ಎಲ್ಲ ಕಲರ್ ಬ್ಲಿಂಕ್ ಆಗ್ತಿದ್ದಲ್ಲ, ಅದೇ ನನ್ನ ಬೈಕು ವಿಸ್ಟ್ರಾಮು. ಇವತ್ತು ನಾವು ಒಂದು ಚಿಕ್ಕ ಗ್ಯಾಂಗ್ ಮಾಡ್ಕೊಂಡ್ಬಿಟ್ಟು KRS ಬ್ಯಾಕ್ ವಾಟರ್ಸ್ ಕಡೆ ಹೋಗ್ತಾ ಇದ್ದೀವಿ. 12 ಬೈಕ್ ಇದೆ. ಈಗ ಸದ್ಯ ಮೀಟಪ್ ಲೊಕೇಶನಲ್ಲಿ ಇದ್ದೀವಿ ನಾವು, ಮೆಟ್ರೋ ಸ್ಟೇಷನ್ ಪಾರ್ಕಿಂಗು. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇದೇನಪ್ಪ ರೋಡಲ್ಲಿ ಏನೋ ಕಾಣ್ತಾ ಇಲ್ಲ, ಹೆಡ್ಲೈಟ್ ಅಷ್ಟೇ ಯೂಸ್ ಮಾಡಿ ಅಂತಾರೆ. ಫಾಗ್ ಲೈಟ್ ಆನ್ ಮಾಡಲಾ ಬೇಡವಾ? ಮಾಡಲಾ? ಓಕೆ ಮಾಡೋಣ. ಅಲ್ಲ ಚೆಕ್ ಆಯಿತಾ? ಆಗಲಿಲ್ಲ, ಆಯಿತು. ಈ ಫಾಗ್ ಲೈಟ್ ಇಲ್ಲ ಅಂದರೆ ಏನೋ ಕಾಣೋದಪ್ಪ. ಸುಮ್ಮನೆ ಫಾಗ್ ಲೈಟ್ ಇಲ್ಲದೆ ಹೆಡ್ಲೈಟಲ್ಲಿ ಹೋಗಿ ಅಂತ ಹೇಳ್ತಾರೆ. KSRTC ಬಸ್ ಹೋಗ್ತದೆ, ಓಟೆಕ್ ಮಾಡೋಣ. ಅಯ್ಯೋ ಬ್ಯಾರಿಕೇಡ್. ಈ ರೋಡಲ್ಲಿ ಹುಷಾರಾಗಿರ್ಬೇಕಪ್ಪ, ಲೈಟ್ಸ್ ಬೇರೆ ಇಲ್ಲ ಸೈಡ್ಗೆ. ಸಡನ್ನಾಗಿ ಬ್ಯಾರಿಕೇಡ್ ಬಂತು ಏನೂ ಗೊತ್ತಾಗಲ್ಲ. ಅಯ್ಯೋ, ಬಸ್ಸಲ್ಲಿ ಹೋಗ್ತಿದ್ದಾರೆ. ಬಸ್ಸಲ್ಲಿ ಹೋಗೋರು ಎಷ್ಟು ಆರಾಮಾಗಿ ಹೋಗ್ತಿರ್ತಾರೆ ಅಂತ ನಾವು ಅನ್ಕೋತೀವಿ, ಬೈಕಲ್ಲಿ ಹೋಗೋರು ಎಷ್ಟು ಆರಾಮಾಗಿ ಹೋಗ್ತಾರೆ ಅಂತ ಅವ್ರು ಅನ್ಕೋತಾರೆ. ಅದ್ರ ಬೈಕೇ ಚೆನ್ನಾಗಿ ಬಿಡಿಯಪ್ಪ, ಬೈಕ್ ಅಷ್ಟು ಕಂಫರ್ಟ್ ಇಲ್ಲ ಎಲ್ಲೂ. ಫಾಗ್ ಲೈಟ್ ಹಾಕಿದ್ರೂ ಒಂದು ರೇಂಜಿಗೆ ಕಾಣ್ತಾ ಇದೆ, ಪರವಾಗಿಲ್ಲ. ರೋಡ್ ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ಬೇಕು. ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡಿದ್ದೀನಿ. ನಮ್ಮ ಹುಡುಗರೆಲ್ಲ ಮುಂದೆ ಹೋಗ್ಬಿಟ್ಟವ್ರೆ, ಯಾರೂ ಕಾಣ್ತಾ ಇಲ್ಲ. ವಾ, ಬೈಕ್ ಬಸ್ಸು. ಈಗ ಹುಡುಗರನ್ನ ಹುಡ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಇವನಕ್ಕ ಫೋನ್ ಮಾಡ್ತಾನೆ, ಇವನೇ ರೈಡ್ ಲೀಡು, ಹೇಳಕ್ಕೆ ಮರ್ತೋದೆ. ಹಾ ಮಗ ಹೇಳು. ಇಲ್ಲ ಇದನ್ನಲ್ಲ, ಹಿಂದೆ ಬರ್ತಾ ಇದ್ದೀನಿ. ನೀರು ಮುಂದೆ ಇದೆಯಾ? ಬರ್ತಿದ್ದೀನಿ ಗುರು, ತಡಿ. ಅದೇ ಟೇಲ್ ಲ್ಯಾಂಪ್ ಕಂಡಂಗಿದೆ, ನೀನೇ ಇರ್ಬೇಕು, ತಡಿ. ನೀನೇ ಬಾ ಗುರು, ಬಾ ಹೋಗು, ಮುಂದೆ ಹೋಗು. ನಾನು ಸ್ವೀಪು, ನೀನು ಲೀಡು, ಹೋಗು. ಬಾಯ್ ಎಲ್ಲೋದು? ಹೋಗ ಮುಂದೆ. ಬಾಯ್. ನೋಡ್ರಪ್ಪ, ಅವನು ಹೋಗ್ತಿದ್ದಾನಲ್ಲ, ಅವನೇ ಲೀಡು. ಅಲ್ಲ ಸಾರಿ, ಇವತ್ತಿಗೆ ಅವ್ನು ಮಾರ್ಷಲ್, ಮರ್ತೋಗ್ಬಿಟ್ಟಿದ್ದೆ ನನಗೆ. ಇವತ್ತು ಲೀಡ್ ಮಾಡ್ತಿರೋದು ಶ್ರೀವಾಸ್ ಅಂತ. ನಾವು ಸ್ವೀಪ್ ಅಂದರೆ ನಮ್ಗೆ ಗೊತ್ತಲ್ಲ, ಲಾಸ್ಟಿಗಿರ್ಬೇಕು. ನಾವು ಸ್ವಲ್ಪ ಮಿಡಲ್ ಕ್ಲಾಸ್ ಹುಡುಗ, ಸೊ ನಾವು ಪೆಟ್ರೋಲ್ ಉಳ್ಸಕ್ಕೆ ನೋಡ್ತಾ ಇರ್ತೀವಿ ಎಲ್ಲ ಕಡೆ. ಸೊ ಕಾನ್ಸ್ಟೆಂಟ್ ಥ್ರಾಟಲ್ ಹಿಡ್ಕೊಂಡ್ಬಿಟ್ಟು ನಾವು ಹೋಗ್ತೀವಿ, ಪೆಟ್ರೋಲ್ ಉಳಿಸ್ತೀವಿ. ಮೈಲೇಜ್ ಅಂತ ನಾರ್ಮಲಾಗೆ ನಮ್ಮ ಗಾಡಿ 40 ಕ್ಲೇಮ್ ಮಾಡ್ತಾರೆ. ನಾವು ಅದರಿಂದ ಚೂರು 1-2 ಕಿಲೋಮೀಟರ್ ಜಾಸ್ತಿ ನೋಡ್ತಾ ಇರ್ತೀವಿ ಅಷ್ಟೇ. ಫಾಗ್ ಲೈಟ್ ಐ ಡೋಂಟ್ ಲೈಕ್ ಇಟ್. ಐ ಲೈಕ್ ಇಟ್. ಆದರೂ ರೋಡ್ ಒಂಥರ ಚೆನ್ನಾಗಿದೆ, ಖಾಲಿ ರೋಡು. ಮಧ್ಯೆ ಇದೊಂದು ಸ್ಪೀಡ್ ಅಂಪ್ ಥರ ಹಾಕಿಟ್ಟವ್ರೆ, ಪೇಂಟ್ ಹೊಡೆದ್ಬಿಟ್ಟು. ಯಾಕೆ ಹಾಕವರು? ಏನೋ ಟೆಂಪಲ್ ಎಲ್ಲ ಫುಲ್ ಜಾತ್ರೆ ಇದೆ ಅನ್ಸುತ್ತೆ. ಎಲ್ಲ ಯಾವ ಊರ ಏನೋ ಗೊತ್ತಿಲ್ಲ, ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಹೋಗ್ತಾ ಇರ್ತೀವಿ ಅಷ್ಟೇ. ಇದೊಂಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ. ಯಾಕಂದ್ರೆ ನಾವು ಯಾವ ಊರು ಪಾಸ್ ಮಾಡ್ತೀವಿ ಅಂತ ನಮಗೆ ಗೊತ್ತಿರಲ್ಲ, ಸುಮ್ಮನೆ ಹೋಗ್ತಾ ಇರ್ತೀವಿ. ಕ್ಯಾಮ್ರಾ ಆನ್ ಇದೆಯಾ? ಆನ್ ಇದೆ. ಹಿಂದ್ಗಡೆ ನಾವು ಹೈಬೀಮ್ ಬೇರೆ ಹೊಡಿತವನೆ. ನಮ್ಮ ಟೀಮ್ ಹೋಯ್ತೈತೆ. ಈಗ ಸ್ವಲ್ಪ ಹೊತ್ತು ನಿಲ್ಸಿದ್ವಿ, ಎಲ್ಲ ಬ್ರೇಕಪ್ ಆಗಿತ್ತು ಅಂತ. ಬ್ರೇಕಪ್ ಅಂದ್ರೆ ಅದಲ್ಲ, ಲವ್ ಬ್ರೇಕಪ್ ಅಲ್ಲ ಗುರು. ನಮ್ಮ ರೈಡರ್ಸಲ್ಲಿ ಗ್ರೂಪ್ ಎಲ್ಲ ಒಟ್ಟಿಗೆ ಹೋಗ್ತಿರ್ತೀವಿ, ಎಲ್ಲ ಚೂರ ಹಿಂದೆ ಮುಂದೆ ಆಯ್ತು ಅಂತ ನಿಲ್ಸಿದ್ವಿ. ನೋಡಿ, ಒಂದವನು ಹೋಯ್ತವ್ರೆ. ಇವನು ಹೋಗ್ಬಿಟ್ಟ ಮಾರ್ಷಲ್ಲು. ಬನ್ನಿ ನಾವು ಹೋಗೋಣ, ಅವನೇ ಲಾಸ್ಟ್ ರೈಡರು. ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಜಾಸ್ತಿ ಎಕ್ಸಲರೇಟರ್ ಎಲ್ಲ ಕೊಡಲ್ಲ ನಾವು, ಗೊತ್ತಲ್ಲ, ಮೈಲೇಜ್ ಮೈಂಡೆಡ್ ಪೀಪಲ್. ನಮ್ದೊಂದು ಚಿಕ್ಕ ಗ್ಯಾಂಗ್ ಅನ್ನಲ್ಲ, ಆ ಗ್ಯಾಂಗಿಗೆ ಹೆಸರು ಬೇರೆ ಇಟ್ಕೊಂಡಿದ್ವಿ. ಸ್ವಲ್ಪ ಜಾತ್ರೆ ಥರ ಇದೆ, ಬಟ್ ಓಕೆ. IOTA ಫುಲ್ ಫಾರ್ಮ್ ಹೇಳ್ತೀನಿ. ಸ್ಟೇ ಟ್ಯೂನ್. ಸ್ಪೀಡ್ ಅಂಪತ್ರ ಮತ್ತೆ ಆನ್ ಮಾಡಿದ್ದೀನಿ, ಯಾಕಂದರೆ ನಮ್ಮದು ಲೇನಪ್ ಕಾಣುತ್ತೆ ಅಂತ ಒಂದು ಹೋಪು. ಲೇನಪ್ ಎಲ್ಲೋ ಮುಂದೆ ಇದೆ, ನಮ್ಮ ವಿಂಡ್ಶೀಲ್ಡ್ ಬೇರೆ ಊರಾಗ್ಲಾ ಇದೆ, ಏನೂ ಕಾಣಲ್ಲ. ನಿಂತ್ಕೊಂಡು ಓಡಿಸಿದ್ರೆ ಕಾಣ್ತಾರೇನೋ, ಬಟ್ ಬೇಡ ಬಿಡಿ, ರಿಸ್ಕ್ ಏನಕ್ಕೆ. ನೆಮ್ಮದಿಯಾಗಿ ಹೋಗೋಣ, ನೆಮ್ಮದಿಯಾಗಿ ಬರೋಣ, ಟ್ರಿಪ್ ಎಂಜಾಯ್ ಮಾಡಬೇಕು. ವಿಡಿಯೋ ಬರಲಿಲ್ಲ ಅಂದರೂ ಪರವಾಗಿಲ್ಲ. ಫಾಗ್ ಲೈಟ್ ಆಫ್. ಯಾರೋನು? ನೋಡಿ, ಒಂದು ಮಾತು, ನಾವು ಈ ಥರ ರೈಡಿಂಗ್, ನನಗೆ ಆ್ಯಕ್ಚುಲಿ ಫುಲ್ಲು ರೈಡಿಂಗ್ ಗೇರಲ್ಲಿದ್ದೀನಿ.
ಯಾವಾಗಲೂ ಹೈವೇನಲ್ಲಿ ಹೋಗುವಾಗ ಇಂಡಿಕೇಟರ್ಸ್ ಯೂಸ್ ಮಾಡಿ. ನಾನು ಎಷ್ಟೋ ಜನ ನೋಡಿದ್ದೀನಿ ಸುಮ್ಮನೆ ಎಡಕ್ಕೆ ಬಲಕ್ಕೆ ಎಳೆದು ಬಿಡ್ತಾರೆ, ಇಂಡಿಕೇಟರ್ಸ್ ಹಾಕಲ್ಲ, ಮಿರರಲ್ಲಿ ನೋಡಲ್ಲ. ಹಿಂಗೆಲ್ಲ ಮಾಡಿದ್ರೆ ನಿಮಗೂ ಕಷ್ಟ, ಹಿಂದೆ ಬರೋರಿಗೂ ಕಷ್ಟ ಅಲ್ವಾ? ಓಕೆ, ತುಂಬ ಸೀರಿಯಸ್ ಆಯಿತು. ಲೆಟ್ಸ್ ಮೂವ್ ಆನ್ ಟು ಫನ್ನಿ ಟಾಪಿಕ್ಸ್. ಹೋಯ್ತಾ ಇದ್ದೀವಿ, ಏನು ಫನ್ನಿ ಟಾಪಿಕ್ ಏನೂ ಇಲ್ಲ, ಸ್ವಲ್ಪ ಬಿಟ್ಟು ಮಾತಾಡೋಣ. ಬಾಯ್. ಫೈನಲಿ ಬೆಳಗಾಗಿದೆ. ಬೆಳಗ್ಗೆ ಎದ್ದು ಖಾಲಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾನು ಫುಲ್ ಥ್ರಾಟಲ್ನ ಎಳ್ದು ಹಿಡ್ಕೊಂಡಿದ್ದೀನಿ. ಫುಲ್ ಏನು ಹಿಡ್ಕೊಂಡಿಲ್ಲ, ಆಲ್ಮೋಸ್ಟ್ ನೀವು ಸ್ಪೀಡೋಮೀಟ್ರ್ ನಿಮಗೆ ಕಾಣ್ತಿದೆ ಅನಿಸುತ್ತೆ. 150 160 ಇದ್ದೀನಿ. ನಾನು ಯೂಶಲಿ ಸ್ಪೀಡ್ ಹೋಗಲ್ಲ, ಇಷ್ಟು ಹೋಗೋ ರೀಸನ್ ಇದೆ. ಬಿಕಾಸ್ ನಾನು ಮೈಲೇಜ್ ಮೇಂಟೈನ್ ಆಗಿ ಸ್ಲೋ ಹೋಗ್ತಾ ಏನಾಗ್ತಾಯಿದ್ರೆ ನಮ್ಮ ಟೀಮರು ಕಳೆದೋಗ್ಬಿಟ್ರು. ಥ್ಯಾಂಕ್ಫುಲಿ ನಾನೇ ಸ್ವೀಪು, ಸೊ ನನ್ನಿಂದ ಯಾರೂ ಇಲ್ಲ ಅಂತ ನನಗೆ ಕನ್ಫರ್ಮೇಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಮುಂದೆ ಅದರಂತ. ಸೊ ಐ ಆಮ್ ದ ಚೇಸರ್ ನಾವು. ನನಗೆ ಕಾಣ್ತಾ ಇದ್ದಾರೆ, ಬಟ್ ನಿಮಗೆ ಕಾಣ್ತಿರೋ ಡೌಟು, ಬಿಕಾಸ್ ವಿಂಡ್ಶೀಲ್ಡ್ ಅಡ್ಡ ಇದೆ. ನನಗೆ ಕಾಣ್ತಾ ಇದ್ದಾರೆ, ನಮ್ಮ ಹುಡುಗರು ಎದುರುಗಡೆನೇ ಇದ್ದಾರೆ. ಸ್ವಲ್ಪ ಡೌನ್ ಮಾಡ್ಬೋದು. ಬೆಳಗ್ಗೆ ಹೊತ್ತು ಖಾಲಿ ರೋಡು, ಆ ಕಡೆ ಈ ಕಡೆ ಗ್ರೀನ್ರಿ, ಹೋಗ್ತಾ ಇದ್ರೆ ಆಹಾ ಸ್ವರ್ಗ. ಇದಕ್ಕೋಸ್ಕರ ರೈಡಿಂಗ್ ಬರೋದು ನಾವು. ನೆಮ್ಮದಿ. ಆ ಸಿಟಿಲಿ ಎಲ್ಲಿ ನೋಡಿರೋ ಟ್ರಾಫಿಕ್, ಎಡಕ್ಕೆ ಕೇಳಿದ್ರೆ ಒಬ್ಬ ಗುತ್ತಾನೆ, ಬಾಳ ಕೇಳಿದ್ರೆ ಒಬ್ಬ ಗುತ್ತಾನೆ, ಇಲ್ಲಾದ್ರೆ ಯಾರೂ ಇಲ್ಲ. ನೋಡಿ ಖಾಲಿ ರೋಡು, ವಾಪನೆ ಹೋಯ್ತಾ ಇದ್ದೀವಿ. ಸಖತ್ತಪ್ಪ. ನನ್ನ ಬ್ಲೂಟೂತಲ್ಲಿ ಸಾಂಗ್ ಬೇರೆ ಪ್ಲೇ ಆಗ್ತದೆ, ನಿಮ್ಗೆ ಯಾರಿಗೂ ಕೇಳಿಸ್ತಿಲ್ಲ ಅನ್ಸುತ್ತೆ. ಸಾಂಗ್ ಫುಲ್ ಸ್ಪೀಡಾಗಿ ಪ್ಲೇ ಆಗ್ತದೆ, ನಾನು ಫುಲ್ ಸ್ಪೀಡಾಗಿ ಹೋಗ್ತಿದ್ದೀನಿ. ಫುಲ್ ಸ್ಪೀಡ್ ಏನಿಲ್ಲ, ಟಾಪ್ ಸ್ಪೀಡ್ ಈ ಗಾಡಿ ಆಲ್ಮೋಸ್ಟ್ 140 145 ಎಲ್ಲ ಹೋಗುತ್ತೆ. ಬಟ್ ನಮ್ಗೆ ಅಷ್ಟೆಲ್ಲ ಅರ್ಜೆಂಟ್ ಹೋಗೋ ಅವಶ್ಯಕತೆ ಇಲ್ಲ ರೀ. ನನಗೇನು ಎಲ್ಲಿಗೋ ಅರ್ಜೆಂಟ್ ಇಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ಸುಮಾರು ಜನ ನೋಡಿದ್ದೀನಿ ಬರೋ ಅಂತ ಹೋಗ್ತಾ ಇರ್ತಾರೆ. ದೊಡ್ಡ CC ಗಾಡಿ ಆದ್ರೆ ಓಕೆ, ಅವ್ರಿಗೆ ನಿಧಾನಕ್ಕೆ ಹೋಗೋಕ್ಕೆ ಬೇಜಾರು. ನಿಧಾನಕ್ಕೆ ಅವ್ರಿಗೆ ನಮಗೂ ಸ್ಪ್ಲೆಂಡರ್ಗೂ ಡಿಫ್ರೆನ್ಸ್ ಏನು ಅಂತಾರೆ ಅವರು. ಬಟ್ ನಮ್ದೇನಂತ ದೊಡ್ಡ CC ಗಾಡಿನೂ ಅಲ್ಲ, ಚಿಕ್ಕ ಗಾಡಿನೂ ಅಲ್ಲ, ಮಿಡ್ ರೇಂಜು. ಸೊ ಪರವಾಗಿಲ್ಲ, 100 ಕ್ರೂಸಿಂಗ್ ಅಂದರೆ ಬೇಜಾನಾಗೋಯ್ತು, ಆರಾಮಾಗಿ ಹೋಗ್ತಾ ಇರ್ಬೋದು. ಸದ್ಯಕ್ಕೆ ಹುಡುಗರು ಕಾಣ್ತಿಲ್ಲ ಅಂತ ಭಯ ಇದೆ, ಬಟ್ ಯಾರು ಹಿಂದೆ ಹೊಡೆದಿಲ್ಲ. ಸೊ ಐ ಆಮ್ ಡೂಯಿಂಗ್ ಮೈ ಡ್ಯೂಟಿ, ಐ ಆಮ್ ಆನ್ ಡ್ಯೂಟಿ, ಸ್ವೀಪ್ ಡ್ಯೂಟಿ. ಲೆಟ್ಸ್ ಸಿ. ಮಿರರಲ್ಲಿ ಯಾರು ಕಾಣ್ತಾ ಇಲ್ಲ, ಸೊ ಹಿಂದೆ ಯಾರಿಲ್ಲ. ಅವು ಮುಂದೆ ಒಬ್ಬ ಕಾಣ್ತಾವನೆ, ವಾ ಇಬ್ರು. ಓ, ಅವರ್ ಗ್ಯಾಂಗ್ ಇಸ್ ಹಿಯರ್. ಐ ಫೈನಲಿ ಕ್ಯಾಚ್ ಹೋಲ್ಡ್ ಆಫ್ ಮೈ ಗ್ಯಾಂಗ್. ಇಂಗ್ಲೀಷು ಗ್ರಾಮರ್ ಅಲ್ಲಿ ತಪ್ಪಿರುತ್ತೆ. ಹೊಟ್ಟೆಗೆ ಹಾಕೊಳ್ಳಿ, ಹೊಟ್ಟೆ ನೋವಾದರೆ ಟ್ಯಾಬ್ಲೆಟ್ ತಗೊಳ್ಳಿ. ಫೈನಲಿ ಮೈಸೂರದ ಔಟರ್ ರಿಂಗ್ ರೋಡ್ ಹತ್ರ ಬಂದಿದ್ದೀವಿ ನಾವು. ಟ್ರಾಫಿಕ್ ಇದೆ ಇಲ್ಲಿ ಸ್ವಲ್ಪ. ಹೋಗ್ತಾ ಇದೆ, ಟ್ರಕ್ ಅಲ್ಲ ಇದಕ್ಕೇನಂತಾರಪ್ಪ, ಟಾಟಾ ಏಸು ಹೋಗ್ತಾ ಇದೆ. ನಮ್ಮ ಹುಡುಗರು ಚೂರು ಮುಂದೆ ಇದ್ದಾರೆ, ಪರವಾಗಿಲ್ಲ. ನಾನೇ ಆಗಲೂ ಸ್ವೀಪ್ ಅಲ್ವಾ, ಸೊ ನಾವು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ರೀ. ನಾವು ಹಾಗೆಲ್ಲ ಎಲ್ಲರನ್ನೂ ಓವರ್ಟೇಕ್ ಮಾಡಿ ನಾವೇ ಮುಂದಿರಬೇಕಂತ ಅಂದ್ಕೊಳ್ಳಲ್ಲ. ಒಂಥರ ತ್ಯಾಗಮಯಿಗಳು. ಜಾಗ ಅಂದ್ರೆ ಅಲ್ಲಿ ನೋಡ್ರಿ ಯಾರು ಇಲ್ಲ ರೋಡಲ್ಲಿ. ಲೆಟ್ಸ್ ಟೇಕ್ ಫ್ಲೈಟ್ ಮೋಡ್. ಇದೆ ನೋಡಿ ಕ್ಯಾಮ್ರಾದ ಅಡ್ವಾಂಟೇಜ್ ಅಂದರೆ ಬೈಕಲ್ಲಿ ನಿಂತ್ಕೊಂಡ್ರೆ ಆಯ್ತು ಅಷ್ಟೇ. ದ್ಯಾಟ್ಸ್ ಅ ಡ್ರೋನ್ ಶಾಟ್. ನಿಮಗೆ ಡ್ರೋನ್ ಶಾಟ್ ಥರ ಕಾಣ್ತಾ ಇರ್ಬೋದು ಇದು. ನೋಡಿ ಯಾರಿಲ್ಲ, ಖಾಲಿ ರೋಡ್, ಆ ಕಡೆ ಈ ಕಡೆ ಲಶ್ ಗ್ರೀನ್ ಇದೆ. ನಮ್ಮ ಲೀಡ್ ಯಾವುದೋ ಜಾಗ ಹುಡ್ಕೊಂಡು ಹೋಯ್ತವನೆ, ನಾನು ಅವನ್ನ ಫಾಲೋ ಮಾಡ್ತಿದ್ದೀನಿ ಅಷ್ಟೇ.
ನಾವು ಹೋಗ್ತಾ ಇದ್ದೀವಿ, ಬೆಳಗಿಂದ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೋಗ್ಬೇಕಂತಿದ್ದು ಸಾಗರ ಕಟ್ಟೆ ಅಂತ, ಒಂಥರ ಐಲ್ಯಾಂಡ್ ಪ್ಲೇಸ್ ಅಂತ ಹೇಳ್ತಾರೆ. ಅಲ್ಲಿ ಸ್ವಲ್ಪ ಬ್ಯಾಕ್ ವಾಟರ್ಸ್ ಎಲ್ಲ ಇದೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಬೈಕ್ಸ್ ಎಲ್ಲ ಫೋಟೋ ಗಿಟೋ ತಕ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಅದ್ರ ಹತ್ತತ್ರ ಇದೀನಿ ಅನ್ಸುತ್ತೆ, ಮ್ಯಾಪಲ್ಲಿ ತೋರಿಸ್ತದೆ. ಆಲ್ಮೋಸ್ಟ್ ನಿಯರ್ ಬೈ ಇದೆ, ಡ್ಯಾಮ್ ಹತ್ರ ಇದ್ದೀವಿ ನಾವು ಈಗ. ಸಾರಿ, ಡ್ಯಾಮ್ ಅಲ್ಲ, ಬ್ರಿಡ್ಜ್ ಹತ್ರ ಇದ್ದೀವಿ. ಮೋಸ್ಟ್ಲಿ ಬ್ರಿಡ್ಜ್ ಇನ್ನೇನು ಬರುತ್ತೆ. ಬ್ರಿಡ್ಜ್ ಸ್ಟಾರ್ಟ್ ಆಯಿತು ನೋಡಿ. ಆ ಕಡೆ ಈ ಕಡೆ KRS ಬ್ಯಾಕ್ ವಾಟರ್ಸ್ ಇದೆ, ಮಧ್ಯ ರೋಡಲ್ಲಿ ಬೈಕಲ್ಲಿ ನಾನು ಸ್ವಲ್ಪ ಜಾಸ್ತಿ ಆಗಲಿಲ್ವಾ? ಇರಲಿ, ಇರೋದು ನಡೆಯುತ್ತೆ, ಏನು ಮಾಡೋಕ್ಕಲ್ಲ. ನಾವು ಜಾಲಿ ಮಾಡಲಿದ್ದೀವಿ ಸದ್ಯಕ್ಕೀಗ. ಸಖತ್ತಾಗಿದೆ ವ್ಯೂ ಮಾತ್ರ ಇದು. ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ, ಲೈವಲ್ಲಿ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ಎರಡೂ ಕಡೆ ನೀರು, ಮಧ್ಯ ನಾನು ಆ್ಯಕ್ಚುಲಿ ಮ್ಯಾಪಲ್ಲಿ ನೋಡ್ಬಿಟ್ಟು ಬ್ರಿಡ್ಜ್ ಅಂತ ಅಂದ್ಕೊಂಡೆ. ಬ್ರಿಡ್ಜ್ ಅಲ್ಲ ಆ್ಯಕ್ಚುಲಿ ಇದು ಕೆರೆ. ನಮ್ಮ ಹುಡುಗರು ಯಾಕಿಲ್ಲ ನಿಂತವ್ರೆ? ಓಹೋ ಗೊತ್ತಿಲ್ಲ, ನೀವು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹಿಂದೆ ಬರೋಣ. ಯಾರವನು ನನ್ನ ಮಗ ರೋಡಲ್ಲಿ ಕೂತ್ ಫೋಟೋ ತೆಗ್ಸ್ಕೊತಾನೆ. ಏಳೋ ಎದ್ದ ಹೋದ. ಯಾರು ಇವೆಲ್ಲ ರೋಡಲ್ಲಿ ಇಟ್ಕೊಂಡು ಫೋಟೋ ತೆಗ್ಸ್ಕೊತೇವೆ? ಅದು ರೋಡಲ್ಲಿ ಕೂತ್ಕೊಂಡು ನಿಂತ್ಕೊಂಡ್ರೆ ಪರವಾಗಿಲ್ಲ ಗುರು, ಏನೋ ಸ್ಟ್ರೇಟ್ ರೋಡ್ ಆಗಿದ್ದಕ್ಕೆ ನನಗೆ ಕಾಣಿಸ್ತು. ಇಲ್ಲ ಅಂದರೆ ಅಷ್ಟೇ. ಬಂತು ಡ್ಯಾಮ್ ಎಲ್ಲ ಗುರು ಅಂತದ್ದು. ಬ್ರಿಡ್ಜು ಆಚೆಗೊಂದು ಬ್ರಿಡ್ಜ್ ಇದೆ, ಅದು ಏನಂತ ಗೊತ್ತಿಲ್ಲ ನನಗೆ, ರೈಲ್ವೆ ಬ್ರಿಡ್ಜ್ ಇರ್ಬೋದು, ಗೊತ್ತಿಲ್ಲ. ಸೊ ಈ ಬ್ರಿಡ್ಜಲ್ಲಿ ನಿಮಗೆ ನಿಮ್ಮ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ನಂಗೆ ಮಾತ್ರ ಸೂಪರಾಗಿದೆ ವ್ಯೂ ಇಲ್ಲಿ. ಮೋಸ್ಟ್ಲಿ ಹೆಲ್ಮೆಟ್ ಮೇಲೆ ಕ್ಯಾಮ್ರಾ ಹಾಕೊಂಡ್ರೆ ನಿಮಗೂ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ ವ್ಯೂ. ಬ್ರಿಡ್ಜ್ ಕ್ರಾಸ್ ಮಾಡಿದ್ದೀವಿ. ಬ್ರಿಡ್ಜ್ ಕ್ರಾಸ್ ಮಾಡಿಬಿಟ್ಟು ಮುಂದೆ ಬಂದೆ. ಬಟ್ ಮುಂದಿನ ಪಯಣ ಎಲ್ಲಿಗಿದೆ ಅದರ ಲೊಕೇಶನ್ ತೋರಿಸ್ತಾ ಇದೆ ಎದುರುಗಡೆ. ತುಂಬ ನಿಯರ್ ಬೈ ಇದ್ದೀನಿ, ಬಟ್ ಅಲ್ಲಿ ಬೈಕ್ ನಿಲ್ಸೋಕ್ಕೆ ಜಾಗ ಇದ್ದಂಗಿಲ್ಲ. ನೋಡೋಣ ತಡ್ರಿ. ಇಲ್ಲ, ಚೂರು ಮುಂದೆ ಲೆಫ್ಟಲ್ಲಿದೆ ಜಾಗ. ಯಾವುದು ಜಾಗ ಇರಲಿಲ್ಲಪ್ಪ ಅಲ್ಲಿ. ನಿಮ್ಮ ರೈಟಿಗೆ ಕಾಣ್ತಿದ್ದಲ್ಲ ಅದೇ ಜಾಗ. ಇಲ್ಲೇನು ಜಾಸ್ತಿ ಬೈಕ್ ಇಳಿಸೋಕ್ಕಾಗಲ್ಲ ಇಲ್ಲಿ, ಜನ ಎಲ್ಲ ಹೊರಗೆ ಬೈಕ್ ನಿಲ್ಸೋರು ಅಷ್ಟೇ. ಟ್ಯಾಕ್ಟ್ರಿ ಹೋಗಿದೆ ಅಲ್ಲಿ. ವಾಪಸ್ ನಮ್ಮ ಗುಂಪಿನಡಿಗೆ ಹೋಗ್ತಾ ಇದ್ದೇನೆ ಈಗ. ಗುಂಪವ್ರಿಗೆ ಹೇಳ್ಬೇಕು. ಇವರೇನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟವ್ರೆ, ನನಗೆ ಹೇಳೇ ಇಲ್ಲ. ಓಹೋ, ಯೂಟರ್ನ್ ಬೇರೆ ತಗೋಬೇಕಾ ಈಗ ಮತ್ತೆ? ಇರಲಿ, ಈ ಥರ ಎಲ್ಲ ಆಗುತ್ತೆ. ಬಟ್ ಐ ಆಮ್ ದ ಸ್ವೀಪ್, ನೋ ನೀಡ್ ಟು ವರಿ. ನಾನೇ ಲಾಸ್ಟಲ್ಲಿರಬೇಕು, ಯೂಟರ್ನ್ ತಗೊಳ್ತಾ ಇರೋದು, ಹೋಗ್ತಾ ಇರೋದು ಅಷ್ಟೇ. ಬಟ್ ಆದರೂ ಈ ರೋಡಲ್ಲಿ ಹೋಗೋಕೊಂತಾರ ಮಜಾ ಗುರು. ಖಾಲಿ ರೋಡು ಅಂತ, ಏನು ಟ್ರಾಫಿಕ್ ಇಲ್ಲ. ಬ್ರಿಡ್ಜ್ ಹತ್ರ ಬಂದೆ ಮತ್ತೆ. ಯೂಟರ್ನ್ ತಗೊಂಡ್ಬಿಡೋಣ ಸುಮ್ಮನೆ, ತುಂಬ ದೂರ ಹೋಗ್ಬಿಟ್ಟಿದ್ರು ಹುಡುಗರು ಆಲ್ರೆಡಿ. ಆಮೇಲೆ ಅವ್ರನ್ನ ಕ್ಯಾಚ್ ಮಾಡೋಕ್ಕೆ ಮತ್ತೆ ಥ್ರಾಟಲ್ ತಿಪ್ಪಬೇಕಾಗುತ್ತೆ. ತಿಪ್ಪದಂದರೆ ಗೊತ್ತು ಅನ್ಸುತ್ತೆ ನಿಮಗೆ. ತಿಪ್ಪದಂದರೆ ಈಗ ಇನ್ನೊಂದು ಕನ್ನಡನೇ ನಾನು ಮಾತಾಡ್ತಿರೋದು. ಥ್ರಾಟಲ್ನ ಟ್ವಿಸ್ಟ್ ಮಾಡಿ ಇಟ್ಕೊಳ್ಳೋದು ಆಯಿತಾ. ಬನ್ನಿ ಹೋಗೋಣ. ಈಗ ಹುಡುಗರಿಗೆಲ್ಲ ಹೋಗಿದಾರೆ ಗೊತ್ತಿಲ್ಲ. ಲೆಟ್ಸ್ ಚೇಸ್ ದೆಮ್ ಡೌನ್. ವ್ಯೂ ನೋಡ್ತಾ ಇಲ್ಲೇ ಇರ್ಬೇಕು ಅನಿಸ್ತಾ ಇದೆ. ಬಟ್ ಇಲ್ಲೇ ಇದ್ರೆ ನಮಗೆ ಹೊಟ್ಟೆಪಾಡಿಗೆ ಸಂಬಳಕ್ಕೆ ಬೆಂಗಳೂರು ಹೋಗಲೇಬೇಕಲ್ಲ. ಇಲ್ಲೇ ಇದ್ರೆ ನನ್ನ ಸಾಕಾರ ಯಾರು? ಬೈಕ್ನ ಸಾಕಾರ ಯಾರು? ಬೈಕಿಗೆ ಪೆಟ್ರೋಲ್ ಹಾಕಾರ ಯಾರು? ಆಫ್ ರೋಡ್ ತುಂಬ ಹತ್ತಿರ ಇದೆ. ಇಲ್ಲೊಂದು ಡೆಸ್ಟಿನೇಷನ್ ಸಿಕ್ತು ಆಫ್ ರೋಡ್. ಈಗ ಮತ್ತೆ ಡ್ರೋನ್ ಮೋಡಿಗೆ ಹೋಗಿದ್ದೀನಿ ನಾನು. ನೋಡ್ತಾ ಇದ್ರೆ ಎದುರುಗಡೆ ನಮ್ಮ ಮಾರ್ಷಲ್ ಕಾಣ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ ಅವನು ಸ್ಲೋ ಆಗಿ. ಅವನಿಂದ ಮುಂದೆ ಆಲ್ರೆಡಿ ಹುಡುಗರು ಹೋಗಿದ್ದಾರೆ. ಆಫ್ ರೋಡ್ ಒಂಥರ ಚೆನ್ನಾಗಿ ಗುರು. ರೋಡ್ ಇಲ್ಲ, ಬಟ್ ಅದರಲ್ಲಿ ಅಂತ ಏನು ಆಫ್ ರೋಡ್ ಅಲ್ಲ, ಅದು ಕಲ್ಲೆಲ್ಲ ಏನಿಲ್ಲ, ಅಲ್ಲಿ ಆರಾಮಾಗಿ ಹೋಗ್ತಾ ಇದ್ದೀವಿ. ಬಟ್ ಈ ವೀಡಿಯೋದಲ್ಲಿ ನಿಮಗೂ ಸಖತ್ತಾಗಿ ಕಾಣಿಸ್ತಿದೆ ಅನಿಸುತ್ತೆ, ಯಾಕಂದ್ರೆ ನಾನು ಬೈಕ್ ಮೇಲೆ ನಿಂತ್ಕೊಂಡು ಓಡಿಸ್ತಾ ಇದ್ದೇನೆ ಬೈಕು. ಇಲ್ಲಿ ಯಾರೋ ಸೈಡಿಗೆ ಇದಾರಲ್ಲ, ಅವ್ರು ನೋಡ್ತಾರೆ, ನನ್ನ ಮಕ್ಕಳು ವೀಕೆಂಡ್ ಬಂದುಬಿಟ್ರೆ ಬೈಕ್ ತಗೊಂಡು ಇಲ್ಲೆಲ್ಲ ಬರ್ತಾವಲ್ಲ, ಏನು ಇವಕ್ಕೆಲ್ಲ ಮಾಡೋಕ್ಕೆ ಬರೀ ಕ್ಯಾಮ್ ಇಲ್ವೇ ಅಂದ್ಕೊಂಡಿರ್ತಾರೆ. ನೋಡ್ಬಿಟ್ಟು ಆಕಡ್ತಿರುತ್ತೆ ಅನ್ಸುತ್ತೆ. ಹಂಗೆ ಅನ್ಕೊಂಡಿರ್ತಾನೆ ಮನಸ್ಸಲ್ಲಿ, ಬಾಯ್ಬಿಟ್ಟು ಹೇಳಲ್ಲ ಅಷ್ಟೇ. ಬಾಯ್ಬಿಟ್ಟು ಹೇಳೋ ಪಾಪ ಬೇಜಾರು ಮಾಡ್ಕೊತಾರೆ ಹುಡುಗರು ಅಂತ. ಇದು ಯಾರ್ದೋ ಜಾಗ ಅನಿಸುತ್ತೆ, ಗೊತ್ತಿಲ್ಲ. ಯಾರ್ದು ಜಾಗ ಅಲ್ಲ, ಸುಮ್ಮನೆ ಹೋಗೋಣ. ಓಪನ್ ಇದೆ, ಗೇಟ್ ಏನು ಇಲ್ಲ. ನುಗ್ಗಿದ್ದೀವಿ ಲೈಟಾಗಿ. ಎಲ್ಲ ಇಲ್ಲಿ ನಿಲ್ಸರೆ. ಕುತ್ಕೋ. ಹಿಡ್ದೆ ಬ್ರೇಕು. ಬೈಕಿನ ಬ್ರೇಕ್ ಒಂದು ಚೆನ್ನಾಗಿದೆ ಗುರು. ಓಕೆ, ನಾವು ಬಂದಿದ್ದೀವಿ ಡೆಸ್ಟಿನೇಷನ್ಗೆ. ಯಾವ ಡೆಸ್ಟಿನೇಷನ್ ಜಾಗ ನಂಗೆ ದೇವರೇ ಗೊತ್ತಿಲ್ಲ. ಬೈಕ್ನ ಈ ಥರ ನಿಲ್ಸಿದ್ದೀವಿ. ಇದು ವ್ಯೂ ಪಾಯಿಂಟ್. ಅಲ್ಲೇ ನಿಮಗೆ ಬ್ಯಾಕ್ ವಾಟರ್ಸ್ ಕಾಣ್ತಾ ಇದೆ. ಈ ಕಡೆ ಸ್ವಲ್ಪ ಫುಲ್ ಲಶ್ ಗ್ರೀನ್ರಿ
ಗದ್ದೆಗಳು ಕಾಣ್ತಾ ಇದ್ದಾವೆ. ಇದೊಂದು 360 ವಿಡಿಯೋ. ಇದು ನಮ್ಮದು ಸಿಗ್ನೇಚರ್ ವಿಡಿಯೋ ಅಂತ ನಾನು ಕರ್ಕೋತೀನಿ, ಬೇರೆ ಯಾರು ಹೇಳಿಲ್ಲ. ನಮ್ಮ ಮುಸ್ತಫಾ ಫೋಟೋ ತೆಗಿತಾ ಇದ್ದಾನೆ, ಫೋಟೋಗ್ರಾಫರ್. ಬೇರೆಯವರೆಲ್ಲ ನಿಂತ್ಕೊಂಡು ಏನು ಮಾಡೋದು ಇಲ್ಲಿ ಬಂದ್ಬಿಟ್ವಲ್ಲ ಎಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಓಕೆ, ಈ ವಿಡಿಯೋ ತೆಗಲಿಲ್ಲ ಅಂದರೆ ಮಜಾನೇ ಇರಲ್ಲ. ಈ ವಿಡಿಯೋ ಹೋದಲ್ಲ ನಮ್ದೊಂದು ಬೈಕರ್ಸ್ ಸುಮಾರು ಜನ ನೋಡಿರ್ತೀರ ನೀವು, ಸಾಲಕ್ಕೂ ಬೈಕ್ ನಿಲ್ಲಿಸ್ಬಿಟ್ಟು ಒಂದು ವಿಡಿಯೋ ಮಾಡೋದು. ಸೊ ಆ ಒಂದು ಟ್ರೆಡಿಷನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇವ್ರಿಬ್ರು ನಿಂತ್ಕೊಂಡು ಏನೋ ಮಾತಾಡ್ತಿದ್ದಾರೆ, ಮಾತಾಡಲಿ. ಪ್ರೈವೇಟ್ ಸ್ಪೇಸ್, ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಓಕೆ, ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ರೆ ನಾನು ಸ್ವಲ್ಪ ಈ ಕಡೆ ಬಂದೆ ಸಪ್ರೇಟಾಗಿ, ಸ್ವಲ್ಪ ವಿಡಿಯೋ ಮಾಡೋಣ ಅಂತ. ತೆಪ್ಪ ಇದೆ ಒಂದು, ಬಟ್ ಓಡ್ಸೋಕೆ ಯಾರು ಇಲ್ಲ. ನಾನು ಓಡಿಸ್ಬೋದು, ಬಟ್ ರಿಸ್ಕ್ ಏನಕ್ಕೆ ಬೇಡ, ನೋ ರಿಸ್ಕ್. ಬಿ ಹ್ಯಾಪಿ, ನೋ ಬಿ ಪಿ. ಲೆಟ್ಸ್ ಗೋ. ನಿಯರ್ ಬೈ ಮತ್ತೊಂದು ಜಾಗ ನೋಡಿದ್ದೀವಿ. ಇಲ್ಲಿ ನೀರು ಇಳಿದ್ಬಿಟ್ಟು ಸ್ವಲ್ಪ ಮಜಾ ಮಾಡೋಣ ಅಂತ ಇಲ್ಲಿ ಬರ್ತಾ ಇದ್ದೀವಿ. ಸ್ವಲ್ಪ ಆಫ್ ರೋಡ್ ಇದೆ, ಬಟ್ ಸಾಕಾಗಿದೆ. ಮಧ್ಯೆ ರೋಡ್ ಇದೆ, ಬಟ್ ಅದೇನೋ ರೋಡ್ ಮೇಂಟೈನ್ ಮಾಡಿಲ್ಲ ಇವರು. ಇಲ್ಲಿ ಪಾರ್ಕಿಂಗ್ ಎಲ್ಲ ಇದೆ ಅಂತ ನೋಡ್ತಿದ್ದೀನಿ. ನೀವು ಮ್ಯಾಪ್ಸಲ್ಲಿ ಕಾಣ್ತಿರ್ಬೋದು, ನಾವು ಲ್ಯಾಂಡಿಂದ ಸಿ ಹತ್ರ ಹೋದಂಗೆ ಥರ ಫೀಲ್ ಆಗ್ತಿದೆ ಮ್ಯಾಪಲ್ಲಿ ನೋಡಿಬೇಕಾದ್ರೆ. ನಾವು ಗ್ರೀನ್ ಏರಿಯಾದಲ್ಲಿದ್ದೀವಿ, ಅಲ್ಲಿಂದ ಬ್ಲೂ ಏರಿಯಾಕ್ಕೆ ಹೋಗ್ತಾ ಇದ್ದೀವಿ. ಪಾರ್ಕ್ ಮಾಡ್ಬಿಟ್ಟು ಹೋಗೋದೆ ಈಗ. ಲಾಗ್ ನೀನೇ ಬರ್ತಾ ಇದೆಯಾ ನೋಡಿ. ಎಲ್ಲಿ ಬಂದ ಫ್ರೆಂಡ್ಸ್ ನೋಡಿ, ನಾನು ನೀರಲ್ಲಿ ಬಂದಿದ್ದೀನಿ. ಅರೆ ಇಲ್ಲಿ ಕೂತ್ಕೊಂಡ್ರು ಒಂಥರ ನೆಮ್ಮದಿ ಗುರು, ಏನು ಸೌಂಡ್ ಇಲ್ಲ, ಎಲ್ಲಿ ನೋಡಿದ್ರು ನೀರು. ಓಕೆ, ಲೆಟ್ಸ್ ಗೋ ಬ್ಯಾಕ್. ಈಗ ನಾವು KRS ಬ್ಯಾಕ್ ವಾಟರ್ಸಲ್ಲಿ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ನೀವೆಲ್ಲ ಕೇಳಿರ್ಬೋದು. ಮುಂಚೆ ಅದು ಅಂಡರ್ ವಾಟರ್ ಇತ್ತು, ಅದನ್ನೆಲ್ಲ ಮೇಲೆ ತಂದ್ಬಿಟ್ಟು ಸ್ವಲ್ಪ ಜಾಗ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಮೇಲ್ಗಡೆ ಅದು ಮೂರ್ತಿಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾರೋ ಪ್ರೈವೇಟರ್ ಮಾಡಿರೋದು, ಬಟ್ ಚೆನ್ನಾಗಿ ಮಾಡಿದಾರಂತೆ. ಆ ವಿಡಿಯೋಸ್ ಎಲ್ಲ ನೀವು ನೋಡಿರ್ತೀರ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಹಿಂಗೂ ಸುಮಾರು ಜನ ಇದ್ದೀವಿ, ಅಲ್ಲಿಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಕ್ಲೌಡಿ ಇದೆ ಅಂತ ಏನು ಸನ್ನಿ ಇಲ್ಲ, ಸೊ ಬಿಸಿಲಿದ್ರೆ ಸ್ವಲ್ಪ ಸುಸ್ತಾಗಿರೋದು. ಬಿಸಿಲಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಸ್ಟಾರ್ಟ್ ಆನ್ ಟ್ರ್ಯಾಕ್. ಆ ಕಡೆ ಟ್ರ್ಯಾಕ್ ಇಲ್ಲಿ ರೋಡು ಸಖತ್ತಾಗಿದೆ ಇವರು. ಪಕ್ಕ ಟ್ರೈನ್ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಅಂದ್ಕೊಂಡಾಗೆಲ್ಲ ಟ್ರೈನ್ ಬರಲ್ವೇ, ಟ್ರೈನಿಗೆ ನಾವು ಹೋಗ್ಬೇಕು ಅಲ್ವಾ. ಆದರೂ ಪಕ್ಕದ ಟ್ರೈನ್ ಇದ್ದಿದ್ರೆ ಸಾಕಾಗಿರೋದು. ಟ್ರೈನ್ ಜೊತೆ ಒಂದು ರೇಸ್ ಮಾಡ್ಬೋದಿತ್ತು. ವಿನ್ ಆಗ್ತೀವಿ ಬಿಡ್ತೀವೋ ಗೊತ್ತಿಲ್ಲ, ರೇಸ್ ಮಾತ್ರ ಮಾಡ್ಬೋದು. ಯಾಕಂದರೆ ಟ್ರೈನಿಗೆ ಹಂಪಿರಲ್ವೇ, ನಮ್ಗೆ ಇಲ್ಲಿ ರೋಡ್ ಹಂಪ್ಸ್ ಬರ್ತವೆ. ಹಂಪ್ಸ್ ಬಂದಾಗ ನಮ್ದು ಎಗರ್ಸೋಕ್ಕಾಗಲ್ಲ, ಯಾಕಂದರೆ ನಮ್ದು ಆಫ್ ರೋಡ್ ಗಾಡಿ ಅಲ್ಲ. ಸಾಲ ಹಾಕಿದಲ್ಲಿ ನೋಡಿದ್ರೆ ಎಕ್ಸ್ಪಲ್ಸ್ ಬೆಟ್ರು, ಬಟ್ ಹೈವೇ ಟೂರಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ V-Strom ಇಸ್ ಫಾರ್ ಬೆಟರ್. ನೋ ಅಫೆನ್ಸ್ ಎಕ್ಸ್ಪಲ್ಸ್ ಗೈಸ್, ಎಕ್ಸ್ಪಲ್ಸ್ ಇಸ್ ಆಲ್ಸೋ ಗುಡ್ ಬೈಕ್. ನಮ್ಮ ಲೈನ್ ಆಫ್ ಮುಂಚೆ ಕಾಣ್ತಿರ್ಲಿಲ್ಲ, ಈಗ ಕಾಣ್ತಿದೆ. ರೀಸನ್, ನಾವು ಸ್ಲೋ ಆಗಿ ಹೋಗ್ತಾ ಇದೀವಿ. ಗ್ರೂಪ್ ರೈಡಲ್ಲಿ ಒಂದು ವಿಷಯ ನೆನ್ಪಿಟ್ಕೋಬೇಕು, ನಾವು ರೇಸರ್ಸ್ ಅಲ್ಲ, ವಿ ಆರ್ ಬೈಕರ್ಸ್ ಅಂತ ಹೇಳ್ತೀವಿ, ಆರ್ ರೈಡರ್ಸ್ ಅಂತ ಹೇಳ್ತೀವಿ. ಸೊ ವಿ ಆರ್ ನಾಟ್ ಚೇಸಿಂಗ್ ದ ಸ್ಪೀಡ್. ಓಕೆ, ಏನಂದರೆ ಒಂದು ಜಾಗಕ್ಕೆ ನಮ್ಗೆ ಗೊತ್ತಿರೋರ ಜೊತೆ ಒಂದು ಸೇಮ್ ವೈಬ್ ಮ್ಯಾಚ್ ಆಗೋರ ಜೊತೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಟ್ರಾವೆಲ್ ಮಾಡಿ ಆ ಟ್ರಾವೆಲ್ನ ಎಂಜಾಯ್ ಮಾಡ್ತೀವಿ ನಾವು. ಆ ಟ್ರಾವೆಲ್ ಎಂಜಾಯ್ ಮಾಡ್ಬೇಕಂದ್ರೆ ಸ್ಪೀಡ್ ಹೋಗ್ಬೇಕಂತ ಏನು ರೂಲ್ಸ್ ಇಲ್ಲ, ನಿಧಾನಕ್ಕೆ ಹೋಗ್ಬೋದು. ನಿಧಾನಕ್ಕೆ ಹೋದರೆ ಗ್ರೂಪ್ ಒಟ್ಟಿಗೆ ಇರ್ತಾರೆ, ನಿಮ್ಗೆಲ್ಲರೂ ನಿಮ್ಮ ಜೊತೆ ಇರ್ತಾರೆ. ಸ್ಪೀಡ್ ಆಗೋದ್ರೆ ಒಬ್ಬೊಬ್ಬನು ಒಂದೊಂದು ಸ್ಪೀಡು, ಒಬ್ಬೊಬ್ಬನ ಥ್ರಾಟಲ್ ರೆಸ್ಪಾನ್ಸ್, ಒಂದೊಂದು ಬೈಕ್ದು ಒಂದೊಂದು ಥರ ಇರುತ್ತೆ, ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಗ್ರೂಪಲ್ಲಿ ಹೋಗ್ಬೇಕಂದ್ರೆ ಗೋಯಿಂಗ್ ಸ್ಲೋ ಈಸ್ ದ ಬೆಟರ್ ಆಪ್ಷನ್. ಸ್ಲೋ ಅಂದರೆ 60ಲೇ ಹೋಗ್ಬೇಕಂತ ಏನಿಲ್ಲ,
80 ಮೇಂಟೈನ್ ಮಾಡ್ಬೋದು. ಬೈ ದ ವೇ ನಾವು ಡ್ಯಾಮಲ್ಲಿ ಹೋಗ್ತಾ ಇದ್ದೀವಿ, ಸಾರಿ ಮತ್ತೆ ಡ್ಯಾಮೇ ಹೇಳ್ತಾ ಇದ್ದೀನಿ, ಬ್ರಿಡ್ಜ್. ಐ ಹ್ಯಾವ್ ಟು ಕರೆಕ್ಟ್ ಮೈ ಡಿಕ್ಷನರಿ. ಓಕೆ, ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ, ನೀರೇನು ಅಷ್ಟಿಲ್ಲ. ನಮಗೇನು ಹಾರ್ಬಿಟ್ಟು ಈಜಾಡೋಕ್ಕೂ ಮನಸ್ಸಿಲ್ಲ, ಸೊ ಸುಮ್ಮನೆ ಹೋಗ್ತಾ ಇದ್ದೀವಿ, ಎಲ್ಲ ನಿಲ್ಲಿಸ್ತಾ ಇಲ್ಲ. ವಾಹ್, ಇದು ಯಾವುದೋ ಗುರು ಸೀನ್ರಿ ಸಕ್ಕದಾಗಿದೆ. ಕೆರೆ ಏರಿ ಮೇಲೆ ರೋಡು, ಈ ಥರ ಬೇಜಾನಿದ್ದಾವೆ. ಬೆಂಗಳೂರಲ್ಲೂ ಕೆರೆ ಏರಿ ಮೇಲೆ ಆರಾಮಾಗಿ ತುಂಬ ರೋಡ್ಗಳು ಹೋಗಿದ್ದಾವೆ. ಆದ್ರೆ ಈ ಥರ ಖಾಲಿ ಇರಲ್ಲ ಅಂತ ಅಷ್ಟೇ. ಈ ಥರ ಆ ಕಡೆ ಈ ಕಡೆ ಗ್ರೀನ್ರಿ ನೋಡೋಕ್ಕೆ ಸಿಗಲ್ಲ ನಿಮಗೆ ಬೆಂಗಳೂರಲ್ಲಿ. ಎರಡು ಕಡೆ ಎಲ್ಲಿ ನೋಡಿದ್ರು ಕಾಂಕ್ರೀಟ್ ಕಾಡೇ ಇರುತ್ತೆ. ಇಲ್ಲಿ ಮಾತ್ರ ನಿಮ್ಮದೇಗಿ ಆರಾಮಾಗಿ ಓಡಿಸ್ಬೋದು. ಹಿಂದೆ ಯಾರು ಹಾರ್ನ್ ಹಾಕ್ಬಿಟ್ಟು ಹೋಗ ಮುಂದೆ ಹೋಗೋ ಅನ್ನೋರಿಲ್ಲ. ಮುಂದೆ ಯಾರು ನಿಲ್ಸು ಅಂತ ಹೇಳೋರಿಲ್ಲ. ಇದೇ ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇರೋದು. ಸ್ವಲ್ಪ ಬೆಬೆ ಅಂತ ಇದ್ದೀನಿ. ಹೊಟ್ಟೆಗೆ ಕಳಿ ಕಾಮನ್ ಡೈಲಾಗ್. ಓಕೆ, ಫೈನಲಿ ಬಂದಿದ್ದೀವಿ ಮತ್ತೆ ನಾರ್ಮಲ್ ನಮ್ಮ ಲೆಗಸಿ ವಿಡಿಯೋ. ಟೆಂಪಲ್ ಹತ್ರ ಮತ್ತೊಂದು ಲೈನ್ ಅಪ್. ಸೈಡಿಗೆ ನಿಲ್ಲಿಸ್ಬಿಟ್ಟು ನೋಡಿ, ಎಲ್ಲ ನಾನೇ ನೋಡ್ತಿದ್ದಾರೆ. ನಾನು ನೋಡ್ತಿಲ್ಲ, ಕ್ಯಾಮ್ರಾ ನೋಡ್ತಿದ್ದಾರೆ. ಬಟ್ ನಾನು ಅವ್ರನ್ನ ಕವರ್ ಮಾಡ್ತಿಲ್ಲ, ಬಿಕಾಸ್ ಐ ಆಮ್ ದ ಲೆಜೆಂಡ್. ನೋಡಿ, ಅದೇ KRS ಬ್ಯಾಕ್ ವಾಟರ್ಸು. ಈಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಕಡೆ ಅಲ್ಲ, ಸಾರಿ, ರೆಸ್ಟೋರೆಂಟ್ ಕಡೆ ಹೋಗ್ತಾ ಇದೀವಿ ಅನ್ಸುತ್ತೆ, ನನಗೂ ಗೊತ್ತಿಲ್ಲ. ನಾನು ಸುಮ್ಮನೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವರೆಲ್ಲ ಹೋಗ್ತಿದ್ದಾರೆ. ಅವ್ನು ಯಾವುದೋ ಜಾಗ ಹೇಳ್ದ, ನಂಗೆ ನೆನಪಿಲ್ಲ. ಲೊಕೇಶನ್ ನಾನು ಮನೆಗೆ ಹಾಕ್ಕೊಂಡಿದ್ದೀನಿ. ದಾರಿಯಲ್ಲಿ ಯಾವ್ದಾರ ಕೆಫಿಟೇರಿಯಾ ಇದ್ದರೆ ಅಲ್ವಾ, ಇಲ್ಲ ರೆಸ್ಟೋರೆಂಟ್ ಇದ್ದರೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊಟ್ಟೆದು ಪೂಜೆಗೆ ಮಾಡ್ಕೊಂಡ್ಬಿಟ್ಟು ಮನೆ ಕಡೆ ಹೋಯ್ತೀವಿ. ಈ ಹಳ್ಳಿಗಳನ್ನ ಕ್ರಾಸ್ ಹೋಗೋ ಒಂಥರ ಖುಷಿ ಆಗುತ್ತೆ ಮರ. ಕಾಮಾಗಿರ್ತಾರೆ, ಆರಾಮಾಗಿರ್ತಾರೆ, ಏನೂ ಅರ್ಜೆಂಟ್ ಇಲ್ಲ, ಏನೂ ಅರ್ಜೆನ್ಸಿ ಇಲ್ಲ. ನೋಡಿ, ಆರಾಮಾಗಿ ಹೋಗ್ತಾ ಇರ್ತಾರೆ. ಕನ್ನಡ ಫ್ಲಾಗ್ ಹಾಕ್ಕೊಂಡಿದ್ದಾನೆ, ಗ್ರೇಟ್. ಆ ಟೈಮ್ ಅವನು ಆಟದ ರಿಕ್ಸ್ದಲ್ಲಿ ಕೂತ್ಕೊಂಡು ಪ್ಯಾಕ್ ಅನ್ಕೊಡೋದು. ಯಾರು ನನ್ನ ಮಕ್ಕಳು ಮಾಡಕ್ಕೆ ಬರೀ ಕ್ಯಾಮಿಲ್ ಇವಕ್ಕೆ ಬೈತವ್ನು ಹೋಯ್ತಿರ್ತಾವಲ್ಲ, ಇವಕ್ಕೆ ದುಡ್ಡು ಜಾಸ್ತಿ ಆಗದೆ ಅಂತ ಅನ್ಕೋತಿರ್ತಾರೆ ಪ್ಯಾಕ. ಹಳ್ಳಿ ರೋಡಲ್ಲಿ ಡಿವೈಡರ್ಲ್ಲಿ ಹಾಕೋರು ಗುರು, ಸೂಪರು. ಹಳ್ಳಿನೇನೋ ಇದು, ನನಗೆ ಡೌಟ್ ಹೊಡಿತಾ ಇದೆ ಈಗ ಡಿವೈಡರ್ ನೋಡ್ಬಿಟ್ಟು. ಹಳ್ಳಿನೇ. ಇದೊಂಥರ ನೆಮ್ಮದಿ ಗುರು. ಮ್ಯಾಪ್ ಸುಮ್ಮನೆ ಹಾಕ್ಕೊಂಡಿದ್ದೆ ನಾನು, ಸ್ವೀಪ್ ಅಂತ, ಮಧ್ಯ ದಾರಿ ತಪ್ಪಿದ್ರೆ ಅಂತ, ಸೇಫ್ಟಿ ರೀಸನ್ಸ್ ಯಾವುದಕ್ಕೂ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಬಟ್ ಏನು ನೆಸೆಸಿಟಿ ಏನಿಲ್ಲ, ಹುಡುಗರೆಲ್ಲ ಎದುರಿಗೆ ಇದ್ದಾರೆ. ಅದರಲ್ಲಿ ನಮ್ಮ ಲೀಡು ಮತ್ತು ಮಾರ್ಷಲ್ ಮ್ಯಾಪ್ ಹಾಕ್ಕೊಂಡಿರ್ತಾರೆ, ಸೊ ಏನೋ ಅವಶ್ಯಕತೆ ಇಲ್ಲ. ಸೊ ತೋಟ ಮರ ಚೆನ್ನಾಗಿದೆ, ತೋಟಗಳೆಲ್ಲ ಇಲ್ಲೆಲ್ಲ ನೋಡೋಕ್ಕೆ ಚೆನ್ನಾಗಿರ್ತವೆ, ಸೈಲೆಂಟು. ನಿಮಗೆ ವಿಡಿಯೋದಲ್ಲಿ ನಾಯ್ಸ್ ಇದೆ ಇಲ್ಲ ಗೊತ್ತಿಲ್ಲ. ಇಲ್ಲಿ ಮಾತ್ರ ಏನು ನಾನು ಮಾತಾಡೋದು ನನ್ನ ವಾಯ್ಸ್ ಬಿಟ್ಟರೆ ಬೇರೆ ಏನು ಕೇಳ್ತಾ ಇಲ್ಲ ನನಗೆ. ಇಂಜಿನ್ ವಾಯ್ಸ್ ಸ್ವಲ್ಪ ಇದೆ, ಬೇಸ್ಲಿ ಇರಬೇಕು, 250cc. ಬಟ್ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಸುಜುಕಿದ ಇಂಜಿನ್ ಮಾತ್ರ ಸೂಪರ್ ಸ್ಮೂತ್ ಗುರು, ನಾಯ್ಸೇ ಇಲ್ಲ ಇಂಜಿನ್ದು. ಅವ್ನು ಪಕ್ಕದ ಗಾಡಿನಿಗೆ ಡೌಟ್ ಬರ್ತೈತೆ, ಇವನು ಗಾಡಿ ಆನ್ ಮಾಡ್ಕೊಂಡು ಓಡಿಸ್ತಿದ್ದಾನ ಆಫ್ ಮಾಡ್ಕೊಂಡು ಓಡಿಸ್ತಿದ್ದಾನ ಅಂತ. ಚೆನ್ನಾಗಿದೆ ಅವರು. ಬೆಂಡ್ ಆ ಕರ್ವಲ್ಲೆಲ್ಲ ಬೆಂಡ್ ಮಾಡ್ಕೊಂಡು ಹೋಗೋಕೆ ಮಜಾ. ಆದ್ರೆ ಬೆಂಡ್ ಆದ ತಕ್ಷಣ ಇವರೊಂದು ಹಂಪಿಟ್ಟಿರ್ತಾರೆ ಮಾರೆ. ಎಂಥದ್ದು ಜನ ಅಲ್ಲ. ನಾವು ಸುಮ್ಮನೆ ಹೇಳ್ತೇವೆ, ಬಟ್ ರೋಡ್ ಹಂಪ್ಸ್ ಇರೋದು ನಮ್ಮ ಸೇಫ್ಟಿಗೆ ಅಲ್ವಾ. ಆ ಕಡೆಯಿಂದ ಬರೋದು ಸ್ಪೀಡಾಗಿ ಬಂದರೆ ನೀನು ಧೂಮಾಗೇನೆ ಬಿಡು ಅಂತ ಬೆಂಡ್ ಹಿಡ್ಕೊಂಡು ಬರುವಾಗ ಅವನು ಎದುರುಗಡೆಯಿಂದ ಪುಸ್ತಕ ಬಂದ್ಬಿಟ್ರೆ ಏನು ಕತೆ. ಅದಕ್ಕೋಸ್ಕರ ಎಲ್ಲ ಕಡೆ ಹಂಪ್ ಇರುತ್ತೆ. ಸೊ ಹಂಪ್ ನೋಡಿ, ಹಂಪ್ ಆರಿಸ್ಕೊಂಡು ಹೋಗ್ಬೇಡಿ. ಹಂಪಿರೋ ಕಡೆ ಸ್ಪೀಡ್ ಕಡಿಮೆ ಮಾಡಿ. ನಾವೇನು ಅಂಥ ಸ್ಪೀಡಾಗಿ ಹೋಗಲ್ಲ, ಬಟ್ ಬೇರೆಯವ್ರು ಹೋಗ್ತಾರೆ, ಹೋಗೋರಿಗೆ ಹೇಳ್ತಾ ಇದ್ದೀನಿ, ಕಿವಿ ಮಾತು. ಒಂಥರ ಚೆನ್ನಾಗಿತ್ತು ಇವತ್ತು ರೈಡು. ಎಲ್ಲ KRS ಬ್ಯಾಕ್ ವಾಟರ್ಸೇ 1-2 ರೌಂಡ್ ಹೊಡೆದ್ವಿ ಅಲ್ಲೇ. ಒಂದ್ಸರಿ ಯಾವುದೋ ಅನ್ನೋನ್ ಪ್ಲೇಸಿಗೆ ಹೋದ್ವಿ, ಒಂದ್ಸರಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನ ಒಂಥರ ಇಂಟ್ರೆಸ್ಟಿಂಗ್ ಗುರು. ಪೂಜೆ ಏನು ನಡೀತಾ ಇರಲಿಲ್ಲ, ಬಟ್ ಎಲ್ಲ ವಿಗ್ರಹಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲನೂ ಚೆನ್ನಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಎಲ್ಲನೂ ದೇವಸ್ಥಾನನೂ ಅಷ್ಟೇ ಹೊಸ ಮಾರ್ಬಲಲ್ಲಿ ಕಟ್ಟಿದ್ದು ಅನಿಸುತ್ತೆ. ಚೆನ್ನಾಗಿದೆ, ಮೇಂಟೆನೆನ್ಸು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮೇನಾದ ಎಂಟ್ರಿ ಫೀ ಇಲ್ಲ ಗುರು ಅಲ್ಲಿ. ಹೆಂಗೆ ಮೇಂಟೈನ್ ಮಾಡ್ತಾರೋ ಅಂತ. ಪ್ರೈವೇಟವ್ರು ಮಾಡಿರೋದಂತೆ. ಒಳಗಡೆ ಫೋಟೋಸ್ ಎಲ್ಲ ಇತ್ತು ಒಳಗಡೆ, ಬಟ್
ರೆಕಾರ್ಡಿಂಗ್ ಮಾಡೋದು ಬೇಡ ಅನಿಸ್ತು, ಅದಕ್ಕೋಸ್ಕರ ಒಳಗಡೆ ಏನೂ ರೆಕಾರ್ಡಿಂಗ್ ಮಾಡಿಲ್ಲ. ಇವತ್ತಿನ ರೈಡ್ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಅನ್ಎಕ್ಸ್ಪ್ಲೋರ್ ಜಾಗಕ್ಕೆಲ್ಲ ಹೋದ್ವಿ. ಆ ಜಾಗಗಳು ಹೆಸರೇ ಗೊತ್ತಿಲ್ಲ ನಮಗೆ. ಸೊ ಹೆಸರು ಗೊತ್ತಿದ್ದು ಹೋಗೋರು ಗ್ಯಾಂಗ್ಸ್ಟಾರ್, ಹೆಸರು ಗೊತ್ತಿಲ್ಲದೆ ಹೋಗೋರು ಮಾನ್ಸ್ಟಾರ್. ಡೈಲಾಗ್ ಇದು ರಿಮೇಕ್ ಮಾಡಿದ್ದೀನಿ. ರಿಮೇಕ್ ಎಷ್ಟು ಚೆನ್ನಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. KGF ನೋಡಿಬಿಟ್ಟು ಫುಲ್ ಇನ್ಸ್ಪೈರ್ ಆಗಿಬಿಟ್ಟು ಡೈಲಾಗ್ಸ್ನೆಲ್ಲ ಸ್ವಲ್ಪ ರಿಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಓಕೆ, ದಿಸ್ ಇಸ್ ದ ಎಂಡ್ ಆಫ್ ದಿಸ್ ರೈಡ್. ನಮ್ಮ ನಡೆ ಮನೆ ಕಡೆ. ಸ್ಟೇ ಟ್ಯೂನ್ಡ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.